ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ತೇಜಪ್ಪ ರಾಮನ್ ರೀ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು? ನಾನು ಹರಸೂರು ಗ್ರಾಮ ಪಂಚಾಯತಿಂದ ಗೆದ್ದು ಮೆಂಬರ್ ಆಗಿದ್ದೀನಿ. ವಾರ್ಡ್ ನಂಬರ್ 3. ವಾರ್ಡ್ ನಂಬರ್ 3 ಇಂದ ಗೆದ್ದು ಮೆಂಬರ್ ಆಗಿದೆ ಸರ್. ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಾ ಸರ್? ಫಸ್ಟ್ ಟೈಮ್ ಮೊದಲ ನನಗೆ ಅಷ್ಟೇನು ಗುರ್ತಿದ್ದಿಲ್ಲ. ಕ್ಯಾಟಗಿರಿ ಅಂದ್ರೆ ನಾವು ಮೊದಲೊಮ್ಮೆ ನಿಂತಿದ್ದೆ. ನಾನು ಮೊದಲು ನಿಂತಾಗ ಅವಾಗ ಒಂದು 4 ಓಟ್ಲಿಂದ ಹೋಗಿತ್ತು. ಅಂದ್ರೆ ಜನರಲ್ ಸೀಟಿಗೆ ನಿಂತಿದ್ದು ನಾನು. SC ಜನರಲ್ ಸೀಟಿಗೆ ನಿಂತಿದ್ದ 4 ಓಟ್ ಅಲ್ಲಿಂದ ಜನರಲ್ ಹೆಚ್ಚಿಗೆ ತೊಗೋಬೇಕಂತ ಓಟ. ಅದಕ್ಕೆ 4 ಓಟ್ಲಿಂದ ಗೆದ್ದು ಸೋತು ನಾನು. ಅದಕ್ಕೆ ಮತ್ತು ಈ ಸಲ ನಿಂತು ಮತ್ತು ಆರ್ಸ್ ಬಂದಮೇಲೆ 20 SC ಜೆಂಟ್ಸ್ ರಿಸರ್ವ್ ಆಗಿತ್ತು. ಅದು SC ರಿಸರ್ವ್ ಆಗಿತ್ತು. ಅದಕ್ಕೆ ತೇಜಪ್ಪ ಇವರೇ ಒಳ್ಳೆಯವ್ರು ಅಂತೇಳಿ ಎಲ್ಲ 20 ಸದಸ್ಯರು ಕೂಡಿ ಇವ್ರಿಗೆ ಮಾಡಿದ್ರೆ ಚಲೋ ಆಗ್ತದ ಅಂಥೇಳಿ ಎಲ್ಲರೂ ಕೂಡಿ ಇರೋದು ಆಯ್ಕೆ ಮಾಡಿದ್ರಿ ನಮ್ಮ ಚೇರ್ಮನ್. ಅಧ್ಯಕ್ಷರು ಸಹ ಆಗಿದ್ರಿ ಸರ್. 20 ತಿಂಗಳ ಅವಧಿ? ಇಲ್ಲ, 30 ತಿಂಗಳು. 30 ತಿಂಗಳ ಅವಧಿ. ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ನಿಮ್ಮ ಅವಧಿಯಲ್ಲಿ? ಯಾವಾಗ 30 ನಮ್ಮ ಅವಧಿಯಲ್ಲಿ ನೋಡ್ರಿ, ಅಧ್ಯಕ್ಷರು ಅಂದಮೇಲೆ ಇಡೀ ಪಂಚಾಯತಿ ಎಲ್ಲ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರುತ್ತೆ. ಎಲ್ಲ ಊರಿನಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ಎಲ್ಲ ಊರಲ್ಲಿ ಡ್ರೈನೇಜ್ ಆಯಿತು, ನೀರಿಂದು, CC ರೋಡ ಆಯಿತು, ಮನೆಗಳು ಆಯಿತು, ಇವು ಹೈನುಗಾರಿಕೆಯಿಂದ ಲೋನ್ಗಳು, 6 ಸ್ಕೀಮ್ ಯಾವ್ಯಾವ ಬಂದಾವ ಆ ಸ್ಕೀಮ್ ಎಲ್ಲ ಕೊಡಿಸಿದೇವ್ರಿ. ನಮ್ಗಿಂದ ಎಷ್ಟು ಆದಷ್ಟು ಸಾಧ್ಯ ಮಟ್ಟಿಗೆ ಕೆಲಸ ಸಮಾಜ ಸೇವೆ ಮಾಡಿದ್ದೇವೆ. ಮುಂದಾದ್ರೂ ಅದೇ ಸಮಾಜ ಸೇವೆಗೆ ಹಮೇಶ ದುಡಿಬೇಕಂತ ಅದ ನಮ್ಮ ಇದು. ಸರ್, ಮನೆಗಳೆಲ್ಲ ಕೊಡ್ಸಿದ್ದೀನಿ ಸರ್. ಅಂದಾಜು ಎಷ್ಟು ಮನೆಗಳು ಕೊಡ್ಸಿರ್ಬೋದು? ನನ್ನ ಕೈ ಮೇಲೆ ಅಂದಾಜು 300-400 ಮನೆ ಆಗಿದೆ. 300-400 ಮನೆ ಆಗಿದೆ ಸರ್. ಶೌಚಾಲಯಗಳು ಆ ಥರ ಏನಾದ್ರು ಆಗಿದೆ ಸರ್? ಶೌಚಾಲಯ ಭೀ ನಮ್ಮ ಕೈ ಮೇಲೆ ರೀ, ನನ್ನಿಂದೆ ಶುರು ಆಗಿದೆ. ಯಾಕಂದ್ರೆ ಎಲ್ಲ ಸದಸ್ಯರಿಗೆ ಇಂತಿಷ್ಟು ಮಾಡಂತೇಳಿ ನಾವು ಟಾರ್ಗೆಟ್ ಕೊಟ್ಟಿದ್ದೇವೆ. ಜಾಸ್ತಿ ಯಾರೂ ಮಾಡಲಿಲ್ಲ. ಮತ್ತು ಭೀ ನಾವೇ ಎಲ್ಲರೂ ಮೈ ಮೇಲೆ ತೊಗೊಂಡು PD ಅವರು ಮತ್ತು ನಾವು ಎಲ್ಲ ಅಧ್ಯಕ್ಷರು ಆದ್ಮೇಲೆ ಸದಸ್ಯರೂ ಇದ್ರು. ಎಲ್ಲರೂ ಕೂಡಿ ಸುಮಾರು ಈಗ ಒಂದು ಹೊಸ ಹಳ್ಳ್ಯಾಗ ಇಲ್ಲೊಂದು 70-80 ಆಗಿದೆ. ಒಂದು 60-70 ಹಂಗೆ ನಡೆದಿದೆ. ಇನ್ನೂ ಮಾಡ್ಲತ್ತಿದೆ. ಟೋಟಲ್ ಒಂದು 500 ಶೌಚಾಲಯ ಆಗಿದೆ ಈಗ. 500 ಶೌಚಾಲಯಗಳು ಆಗಿದೆ ಸರ್ ನಿಮ್ಮ ಅವಧಿಯಲ್ಲಿ. ಸರ್, ಈಗ ಅಧ್ಯಕ್ಷರು ಸಹ ಆಗಿದ್ರಿ, ಈಗ ಮೆಂಬರ್ ಸರ್ ಆಗಿದ್ದೀರಾ ಸರ್. ಮೆಂಬರ್ ಆದಮೇಲೆ ನಿಮ್ಮ ಮತಕ್ಷೇತ್ರ, ನಿಮ್ಮ ವಾರ್ಡ್ನಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ನಮ್ಮ ಓಣಿಯಲ್ಲಿ? ಅದೇ ಹೇಳತ್ತಿಲ್ಲ ರೀ, ಮನೆಗಳು, CC ರಸ್ತೆ, ಇವು ನಾಲೆ, ಅದೇ ಇವೇ ಆಗ್ಯಾವ ನೋಡ್ರಿ. ಸಣ್ಣ ಸಣ್ಣ ಕೆಲಸಗಳು ಆಯಿತು. ರೈತರಿಗೆ, ಸಣ್ಣ ರೈತರಿಗೆ ಅವ್ರಿಗೆ ಬಾವಿ ಆಯಿತು, ಹೊಲ ಅರಣ್ಯ ಹಾಕೋದು, ಚೆಕ್ ಡ್ಯಾಮ್, ಅಂದ್ರೆ ಅವರಿಗೆ ಸಣ್ಣ ರೈತರಿಗೆ ಏನು ಅಭಿವೃದ್ಧಿ ಆಗಬೇಕು, ಅವ್ರಿಗೆ ಏನು ಸಹಾಯ ಆಗಬೇಕು ಅಷ್ಟು ಮಾಡಿದ್ದೇವೆ. ಸರ್, ಇನ್ನೂ 2 ವರ್ಷ ಅವಧಿ ಇದೆ ನಿಮಗೆ. ಇನ್ನೂ 2 ವರ್ಷ ಅವಧಿಯಲ್ಲಿ ನೀವು ಇನ್ನೂ ಏನು ನಿಮ್ಮ ವಾರ್ಡ್ನಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತ? ನಮ್ಮ ವಾರ್ಡ್ನಲ್ಲಿ ಪೂರಾ ಎಲ್ಲ ಕಡೆ ಸ್ವಲ್ಪ ನಾಲೆಗಳು ಇನ್ನೂ ಭಾಳಷ್ಟು ಆಗಿಲ್ಲ. ಆಯ್ತು, CC ರೋಡ್ ಆಗೋದಿದೆ. CC ರೋಡ, ನಾಲೆ ಆಯಿತು. ಕೆಲವೊಂದು ಜನಕ್ಕೆ ಇನ್ನೂ ಮನೆ ಇಲ್ಲ ನಂಬಲ್ಲಿ. ಅವು ಮನೆಗಳು ಆಯಿತು. ಇನ್ನೂ ರೈತರಿಗೆ ಸ್ವಲ್ಪ ರೈತರ ಕೆಲಸ ಇದೆ. ಅವೆಲ್ಲ ಮಾಡ್ಬೇಕಂತ ನಮ್ಮ ಇದು ಅದ. ರಸ್ತೆ ಆಯಿತು, ಶೌಚಾಲಯ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ಕೊಂಡೆ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್? ನಮಗೆ ರಾಜಕೀಯ ಬರ್ಬೇಕಂತ ಗುರುಗಳು ಅಂತಂದ್ರೆ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ ಅಂತೇಳಿ ಇದ್ದಾರೆ ರೀ. ಅವ್ರ ಹಿಂದೆ ಓಡಾಡ್ತೇವೆ ನಾವು BSದಾಗ. ಅವ್ರಲಿಂದ ನಮಗೆ ಹಂಗೆ ಸ್ವಲ್ಪ ಮಾಹಿತಿ ಆಯಿತು ರಾಜಕೀಯದಾಗ. ಅದಕ್ಕೆ ನಾ ಎಲೆಕ್ಷನ್ ಗೆದ್ದು ಎಲೆಕ್ಷನ್ ನಿಂತ್ರಿ. ಅವರಿಂದನೇ ನೀವು ರಾಜಕೀಯಕ್ಕೆ ಬಂದಿದ್ದು? ಹಾಂ ರೀ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಸಂದರ್ಭದಲ್ಲಿ? ಅವರು ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ ಅಂದ್ರೆ MLAಗಳದಾಗೆ ಭಾಳ ಒಳ್ಳೆ MLA ಸಾಬ್ರವರು. ಭಾಳ ಇಮ್ಮಂದರಿ ಅವರು. ಕೆಲಸ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಜನ ಕೆಲಸ ಮಾಡಬೇಕು ಆಯಿತು. ಊರಿಗೆ ರೋಡ್ ಆಗಲಿ ಹರೊಂದು ಜನ ಸಲಹೆ ಅನ್ಬೇಕಾದ್ರೆ ಅವ್ರು ಯಾವಾಗಲೂ ಎನಿ ಟೈಮ್ ಭಾಳ ವರ್ಕ್ ಮಾಡಿದ್ರು. ಯಾಕಂದ್ರೆ ನಾವು ಸಂಕಟ ಓಡಾಡಿದ್ದೇವೆ. ಯಾರ ಬಲ್ಲಿ ಒಂದು ಇದು ಮಾಡೋರಲ್ಲ, ಯಾರಿಗೆ ಮೋಸ ಮಾಡಿಲ್ಲ ಅಂದ್ರೆ ಭಾಳ ಒಳ್ಳೆಯ ಇದರ್ಲಿಂದ ಭಾಳ ಭಾರಿ ಚಲೋ ಯಾರ ಅವರು. ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ವಾರ್ಡಿನ ಜನರೇ ಕಾರಣ ಸರ್? ನಮ್ಮ ವಾರ್ಡಿಂದ ಎಲ್ಲ ನಮ್ಮ ಜನರೇ ಕಾರಣ. ಯಾಕಂದ್ರೆ ಇವ್ರು ಆದ್ರೆ ಏನ್ರಿ ಆತವ ಅಂತ ಹೇಳಿದ ಅವ್ರನ್ನ ಗೆಲ್ಲಿಸಿದಾರೆ ಆಯಿತು. ಎಲ್ಲ 4 ಹಳ್ಳಿ ಜನ 20 ಮೆಂಬರ್ ಕೂಡಿ ಇವ್ರು ಇದ್ದರ ನಮ್ಮ ಮಾತು ಕೇಳ್ತಾರ.
ಅಂತ ಹೇಳ್ಕೇಸಿಂದ ಎಲೆಕ್ಷನ್ ಆಗಲ್ದಾರೆ 36 ಪಂಚಾಯತ್ದಾಗ ಇದು ನಮ್ಮ ಹರ್ಸೂರು ಪಂಚಾಯತೆ ಫಸ್ಟ್ ಅಂದ್ರೇನು ಇರೋದು ಆಯ್ಕೆ ಆಗಿದೆ ಅಂದ್ರೇನು ಎಲೆಕ್ಷನ್ ಇಲ್ದೇ ಚೇರ್ಮನ್ ಮಾಡಿದ್ದು. ಚೇರ್ಮನ್ ಮಾಡಿ. ಹಾಂ ರೀ. ಅದೇ ನಿಮ್ಮ ನಿಮ್ಮ ಓಟ್ ಹಾಕಿ ಗೆಲ್ಸಿರೋಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಏನು ಹೇಳಮ್ಮ ಅದೇ ರೀ, ಅದು ಈಗ ಅವರು ನಮ್ಮ ಓಟ್ ಹಾಕಿ ಗೆಲ್ಸ್ಯಾರ ಅವ್ರು ಕೆಲಸ ಮಾಡ್ಬೇಕಂತ ನನ್ನ ಫರ್ಜ್ ಅದ, ನಾ ಮಾಡೇಬೇಕು. ಅವ್ರು ಅಂದ್ರೇನು ಅವ್ರ ಓಟ್ ಅಂದ್ರೇನು ಅವ್ರದ್ದು ಒಂದು ಆಶೀರ್ವಾದ ನನಗೆ ಅಷ್ಟು ಅಭಿಮಾನಿ ಇಟ್ಕೇಸಿ ನನಗೆ ಗೆಲ್ಲಿಸ್ಯಾರ. ಅವರಿಗೆ ನಾ ಅಂದ್ರೇನು ಮರಿಲೆ ಅಂದ್ರೆ ಮರ್ಯಾದಂಥದ್ದು ಅವರಿಗೆ ಯಾವಾಗಲೂ ಇಷ್ಟಪಡ್ತೀನಿ. ಇದೇ ಥರ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಂದುವರಿಸಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.